ದಿನಾಂಕ 19ನೇ ತಾರೀಕು ಮಧ್ಯರಾತ್ರಿ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅಂತಕ್ಕಂಥ ಒಂದು ಇವೆಂಟ್ ಅನ್ನ ಆಯೋಜನೆ ಮಾಡಿದ್ದು, ಅದರಲ್ಲಿ ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ ಸಿಸಿಬಿ ಪೊಲೀಸರು ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲಿ ಸುಮಾರು 140ಕ್ಕೂ ಹೆಚ್ಚು ಜನರು ಒಂದು ಇವೆಂಟ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿಕೊಂಡು ಒಂದು ಕೂಲಂಕುಷ ತನಿಖೆಯನ್ನು ಕೈಗೊಂಡ ಆಧಾರದ ಮೇಲೆ ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA ಹಾಗೆ ಕೊಕೇನ್, ಹೈಡ್ರೋ ಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳಲ್ಲಿ ಪತ್ತೆಯಾಗಿದ್ದರೆ ಅದಕ್ಕೆ ಅನುಗುಣವಾಗಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದ್ದಾರೆ. ದಾಳಿಯ ಸಮಯದಲ್ಲಿ ಸುಮಾರು ಜನ ಇವರೇನು ಅಲ್ಲಿ ಸೇರಿದ್ದು ಅವರು ಕೆಲವು ಪದಾರ್ಥಗಳನ್ನು ಹೊರಗಡೆ ಬಿಸಾಕಿದ್ದು, ಸ್ವಿಮ್ಮಿಂಗ್ ಪೂಲ್ ಹಾಕಿದ್ದು, ಈ ರೀತಿಯ ಸಮಸ್ಯೆಗಳು ಕೂಡ ಅಲ್ಲಿ ನಡೆದಿದ್ದಾವೆ. ಆದಾಗ್ಯೂ ಕೂಡ ಒಟ್ಟು 5 ಜನ ಆರೋಪಿಗಳನ್ನು ಅಲ್ಲಿ ಬಂಧಿಸಿದ್ದೇವೆ ಮತ್ತು ಇದಕ್ಕೆ ಪೂರಕವಾಗಿ ಹೇಳಿದ್ದಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ. ನಂತರ ಜುರಿಸ್ಡಿಕ್ಷನ್ ಆಧಾರದ ಮೇಲೆ, ಸರಹದ್ದಿನ ಆಧಾರದ ಮೇಲೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಬ್ಕೋಡಿ ಪೊಲೀಸ್ ಠಾಣೆಗೆ ಬರ್ತದೆ ಅಂತ ಕಂಡು ಬಂದಿದ್ದರಿಂದ ಪ್ರಕರಣವನ್ನು ಹೆಬ್ಕೋಡಿ ಪೊಲೀಸ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ನಮ್ಮ ಪೊಲೀಸ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದರಲ್ಲಿ ನಮಗೆ ಸಾಕಷ್ಟು ಒಳ್ಳೆಯ ಒಂದು ಇದನ್ನು ಕೊಡೋದ್ರಲ್ಲಿ ಅನುಕೂಲ ಆಗಿದೆ. ಈ ಟಾಸ್ಕ್ ಮಾಡೋದನ್ನ ಕಳೆದ ವರ್ಷ ನಾವು ಮಾದಕ ವಸ್ತುಗಳ ಪತ್ತೆಗೆ ನಮ್ಮ ಟಾಸ್ಕ್ ಮಾಡೋದಕ್ಕೆ ಉಪಯೋಗ ಆಗ್ತಾ ಇರಲಿಲ್ಲ. ಕಳೆದ ವರ್ಷ ನಾವು ನಮ್ಮ ಡಾಗ್ಗಳನ್ನ ತರಬೇತಿ ಹೊಂದಿರ್ತಕ್ಕಂಥ ನಾಯಕರಿಗೆ ಈ ಮಾದಕ ವಸ್ತುಗಳ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಟಾಸ್ಕ್ ಸ್ಕ್ವಾಡ್ ನಮ್ಮ ನಾಯಿಗಳ ಮೇಲೆ ಉಪಯೋಗಿಸ್ತಾ ಇತ್ತು. ಅವು ಬಹಳ ಉತ್ತಮವಾಗಿ ಬೆಳಗಳನ್ನು ಎತ್ತಿ ಅವುಗಳನ್ನು ಪತ್ತೆ ಡೈರೆಕ್ಷನ್ ಆಫ್ ಡ್ರಗ್ಸ್. ಯಾರು ಬಂದಿರೋ ಒಟ್ಟು 101 ಜನ, ಎಷ್ಟು ಜನ ಇದ್ದಪ್ಪ? 101 ಜನ ಇದ್ರು. ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರು ಇಲ್ಲ. ಎಲ್ಲರೂ ಇದನ್ನ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅವರ ಇದನ್ನ ರಿಸಲ್ಟ್ ಅನ್ನ ನಾವು ಒಂದು ವಿಚಾರ, ಆಂಧ್ರಪ್ರದೇಶ ಅಲ್ಲಿ ಆ ಪಾರ್ಟಿಯಲ್ಲಿ ಆಂಧ್ರಪ್ರದೇಶದಲ್ಲಿ ಜಾಸ್ತಿ ಜನ ಸೆಲೆಬ್ರಿಟೀಸ್ ಆಗಿರ್ಬೋದು ಮತ್ತೆ ಆ ಪಾರ್ಟಿ ಮಾಡೋದು ಹೊರ ರಾಜ್ಯದವರು ಬಹಳ ಜನ ಇದ್ರು. ಬೆಂಗಳೂರಿನಲ್ಲಿ ಒಂದು ಹೊರಗಡೆಯಿಂದ ಬಂದವರು ಪಾರ್ಟಿ ಮಾಡಲಿಕ್ಕೆ ಈಸಿ ಅಂತ ಆಗ್ತಿದೆ. ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬಂದು ಡ್ರಗ್ಸ್ ಪಾರ್ಟಿ ಮಾಡಬೇಕು ಈಸಿ ಆಗ್ತಿದೆ ಅಂತ. ಇದು ನಡೆದಿರ್ತಕ್ಕಂಥ ಒಂದು ಇದೇನಿದೆ ಅದು ಯಾವ ಆಧಾರದಲ್ಲಿ ಆಗಿದೆ ಅನ್ನೋದನ್ನ ನಾವು ಹಾಕೊಂಡಿದಾರಲ್ಲಪ್ಪ, ಪಾರ್ಟಿ ಮಾಡಿ ವಾಪಸ್ ಹೋಗಿದ್ರೆ ನೀವು ಬೆಂಗಳೂರಲ್ಲಿ ಕನ್ಸ್ಯೂಮರ್ ಮೇಲೆ ಏನೋ ಆಕ್ಷನ್ಸ್ ಆಗ್ತಾ ಇಲ್ಲ. ಕನ್ಸ್ಯೂಮರ್ ಮೇಲೆ ನಾವು ಕನ್ಸ್ಯೂಮರ್ ಮೇಲೆ ಕಾನ್ಶಿಯಸ್ಲಿ ವಿ ಆರ್ ನಾಟ್ ಟೇಕಿಂಗ್ ಆಕ್ಷನ್ ಬಿಕಾಸ್ ಕನ್ಸ್ಯೂಮರ್ಸ್ ವಿ ಆರ್ ಟೇಕಿಂಗ್ ಸಪರೇಟ್ಲಿ. ಅವರುಗಳ ಸಹಾಯದಿಂದ ನಾವು ಬೇರೆ ಪೆಡರ್ಗಳನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಸೀಜರ್ಸ್ ಮತ್ತು ಪತ್ತೆ ಏನಿದಾವೆ, ನಂಬರ್ ಆಫ್ ಪೆಡರ್ಸ್ ವಾಟ್ ಯು ಅರೆಸ್ಟೆಡ್ ಲಾಸ್ಟ್ ಇಯರ್ ಇಸ್ ಮೋರ್ ದೆನ್ ಅರ್ಲಿಯರ್ ಇಯರ್ಸ್, ಮೇನ್ಲಿ ಬಿಕಾಸ್ ವಿ ಆರ್ ಬಿಲ್ಡಿಂಗ್ ದ ಕೇಸ್ ಬೇಸ್ಡ್ ಆನ್ ಇನ್ಫಾರ್ಮೇಶನ್. ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ.
ರೀಸನ್ಸ್ ಏನಿದೆ ಅದನ್ನ ತಿಳ್ಕೊಳ್ತೀವಿ. ಸರ್ ಆ ವಿಡಿಯೋದಲ್ಲಿ ಅಲ್ಲೇ ಇತ್ತು ಅಲ್ಲೇ ಸರ್ ಬಾಣಸ್ವಾಡಿ ನೀವು ಕಾರ್ತಿಕೇಯನ್ ಮರ್ಡರ್ ಆಗಿದೆ. 3 ಜನರಲ್ಲಿ ಎಷ್ಟು ಜನ ಡ್ರಗ್ಸ್ ತಗೊಂಡಿದ್ದಾರೆ? 3 ಜನ ಇದ್ರಂತೆ. ಅದು ಮೆಡಿಕಲ್ ಟೆಸ್ಟ್ ಆಗಿದೆ. ಸರ್ 5 ಜನ ಅಕ್ಯೂಸ್ಡ್ ಇದ್ದಾರೆ. ಮೆಡಿಕಲ್ ಟೆಸ್ಟ್ ಆಗಿದೆ. ಯಾರು ಸರ್ 5 ಜನ ಆರೋಪಿಗಳು ಹೇಳ್ತಾರೆ ಅವರು ಡ್ರಗ್ ಸರ್ 5 ಜನ ಆರೋಪಿಗಳು ಅವ್ರ ಹಿನ್ನೆಲೆ ಆಕ್ಷನ್ ಏನು ಅವ್ರ ಮೇಲೆ ಹೇಳ್ತಾರೆ ಅಲ್ಲೇ ಕೇಸ್ ಇದೆ ಅಂತಲ್ಲ ಕೊಡೋಣ. ನಾನೇ ಸರ್ ನೀವು ಬಿಟ್ಟರೆ ಯಾರು ಕೊಡಲ್ಲ ಸರ್, ಕೊಟ್ಬಿಟ್ಟಿಲ್ಲ ಸರ್ ಕೊಟ್ಟರೆ ನೀವು ಒಂದಿಷ್ಟು ಇಂಗ್ಲಿಷ್ ಕ್ರಮ ಏನಾದ್ರು ಆಯ್ತು ಇದು ಇಂಗ್ಲಿಷ್ ಇಲ್ಲಾಂದ್ರೆ ಮತ್ತೆ ನಾನು ಪಾಠ ಮಾಡ್ತೀನಿ. ಸರ್ ಆಮೇಲೆ ಕೊಡಿ ಸರ್ ನನಗೆ ಬಿಟ್ಟು ಹೋದ್ರೆ ಮತ್ತೆ ನಾನೇನ್ ಮಾಡ್ತೀನಿ On the night of 19th May, Bangalore City Crime Branch of Swatantra ಸರ್ ಬಾಣಸ್ವಾಡಿ ಲಿಮಿಟ್ಸ್ ಅಲ್ಲಿ ಬಾಣಸ್ವಾಡಿ ಲಿಮಿಟ್ಸ್ ಅಲ್ಲಿ ಕಾರ್ತಿಕೇಯನ್ ಮರ್ಡರ್ ಆಯ್ತು ಸರ್. ಆ ಮರ್ಡರ್ಗೆ ಸಂಬಂಧಪಟ್ಟಾಗೆ ಬಾಣಸ್ವಾಡಿಯ 3 ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡ್ತಾರೆ. ಅದರಲ್ಲಿ ಒಬ್ಬ ರೇಣುಕಾ ನಾಯಕ್ ಅನ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಮತ್ತೆ ACPಗೆ ಎಲ್ಲಿದ್ದೀರ ಅಲ್ಲೇ ಬಂದು ಸಾಯಿಸ್ತೀನಿ ಚುಚ್ಚುಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಆ ಬೆದರಿಕೆ ಹಾಕಿದ ತಕ್ಷಣನೇ ಅವನ ಸಸ್ಪೆನ್ಷನ್ ಕಳಿಸಿರೋಂಥ ಆರ್ಡರ್ನ ವಾಪಸ್ ತಗೊಂತಾರೆ. ಇದು ಪೊಲೀಸ್ DCP ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿದೆ. DCP ಕೇಳ್ಕೊಬೇಕು. ಹಾಗಾಗ್ಬಿಟ್ಟಿದೆ. ಬೆದರಿಕೆ ಹಾಕಿದಕ್ಕೆ ಅವ್ರು ಏನ್ ಕಳ್ಸಿದ್ರು ಸಸ್ಪೆಂಡ್ ಮಾಡ್ಬೇಕು ಅಂತ ಆ ಒಂದು ಶಿಫಾರಸನ್ನು ವಾಪಸ್ ತಗೊಂತಾರೆ ಅವರು. ಶಿಫಾರಸನ್ನು ವಾಪಸ್ ತಗೊಳ್ತಾರೆ. ಗೊತ್ತಿಲ್ಲ ಶಿಫಾರಸು ಸರ್ ಆಮೇಲೆ ಒಂದು ನಿಮಿಷ ಶಿಫಾರಸು ನನಗೆ ಬಂದಿಲ್ಲ. DCP ಅವರು ಅವರ ಮಟ್ಟದಲ್ಲಿ ಕೆಲವು ಸಿಬ್ಬಂದಿಗಳನ್ನ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಸ್ಪೆಂಡ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದು ನನ್ನ ಗಮನದಲ್ಲಿ ಈಗ ಇಲ್ಲ. ನಂತರದಲ್ಲಿ ನಾನು ಹೇಳ್ತೇನೆ. ಜೊತೆಗೆ ಈ ಪ್ರಕರಣವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಸರ್ ಒಬ್ಬ ಆರೋಪಿ ಬಂದು ಬಾಣಸ್ವಾಡಿ ಸ್ಟೇಷನ್ ಅಲ್ಲಿ ಸನ್ಮಾನ ಮಾಡ್ತಾರೆ. ಅವನಿಗೆ ಅಕ್ಯೂಸ್ಡ್ ಇದ್ದಾನೆ ಅವನು ಮೈಕಲ್ ಅಂತ ಮರ್ಡರ್ ಆರೋಪಿ. ಅವನ್ನ ಕೇಸಲ್ಲೇ ಫಿಟ್ ಮಾಡಲ್ಲ. ಅದು ಕೂಡ ನನ್ನ ಗಮನದಲ್ಲಿ ಇಲ್ಲ. ನೀವು ಈಗ ನನ್ನ ಗಮನಕ್ಕೆ ತರ್ತಾ ಇದ್ದೀರಿ, ಮಾಡೋಣ. ಸರ್ ಹೈಕೋರ್ಟ್ ಅಲ್ಲಿ ಚಂದ್ರಲೇಔಟ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಾಗೆ ಕೇಸಿಗೆ ಸಂಬಂಧಪಟ್ಟಾಗೆ ನೀವು ಪದೇ ಅದು ನ್ಯಾಯಾಲಯದ ಇದರಲ್ಲಿ ಇರೋದ್ರಿಂದ ನಾನೀಗ ಅಲ್ಲ ಸರ್ ತನಿಖೆಗೆ ಆದೇಶ ಮಾಡಿದೆ ಸರ್. ಹೌದು, ಅದ್ರ ಪ್ರಕಾರ ಮಾಡ್ತೇವೆ. ನ್ಯಾಯದ ಆದೇಶ ಅದ್ರ ಪ್ರಕಾರ ಮಾಡ್ತೇವೆ. ನ್ಯಾಯಾಂಗದ ಇದರಲ್ಲಿ ಇರೋದ್ರಿಂದ ನಾವು ಮಾತಾಡಿದ್ದಾರೆ. ಸರ್ ಈ ಬ್ಯಾಡರಳ್ಳಿಲಿ ಮೊನ್ನೆ ಒಂದು ಟ್ರಾಪ್ ಆಯ್ತು, ಲೋಕಾಯುಕ್ತ ಟ್ರಾಪ್ ಮಾಡಿದ್ರು. ಇದು ಸೇರಿದಂತೆ ಕಳೆದ 6 ತಿಂಗಳಲ್ಲಿ ಬೆಂಗಳೂರಲ್ಲಿ 4 ಸ್ಟೇಷನ್ ಅಲ್ಲಿ ಸರ್ 4 ಸ್ಟೇಷನ್ ಅಲ್ಲಿ ಆಗಿದೆ. ಸೊ ಈ ಸ್ಟೇಷನ್ಗಳಲ್ಲಿ ಎಷ್ಟು That shows we are proactively not allowing such incidents. ಯಾರು ಆ ರೀತಿ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರ ಮೇಲೆ ಉಗ್ರ ಕ್ರಮಗಳು ಆಗ್ತಾ ಇದ್ದಾವೆ. ಇಲ್ಲ ನಮ್ಮಿಂದ ಆಗ್ತದೆ, ಇಲ್ಲ ಲೋಕಾಯುಕ್ತದಿಂದ ಆಗ್ತದೆ. ಎಲ್ಲೆಲ್ಲಿ ಈ ರೀತಿಯ ಅಂಶಗಳು ನಮ್ಮ ಗಮನಕ್ಕೆ ಬರ್ತವೆ ಅದ್ರ ಮೇಲೆ ಕಡಾಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್ ಮತ್ತೆ ಕಠಿಣ ಕ್ರಮಗಳನ್ನ ತಗೊಳ್ತೇವೆ. ಒಂದು ಶಿಸ್ತು ಕ್ರಮ ಇದನ್ನು ಮಾಡ್ತೇವೆ. ಜೊತೆಗೆ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದ್ದಾವೆ. FIR ಗಳನ್ನು ದಾಖಲಿಸಿದ್ದೇವೆ. ಎಲ್ಲ ರೀತಿಯ ಕ್ರಮಗಳು ನಡೀತಾ ಇರ್ತದೆ. ಓಕೆ ಸರ್ ಇನ್ನೊಂದು ಸರ್ ಬೆಂಗಳೂರಲ್ಲಿ ಡ್ರಿಂಕ್ ಜಾಸ್ತಿ ಆಗ್ತಿದೆ ಸರ್, ಅದರಿಂದ ಅಪಘಾತ ಕೂಡ ಜಾಸ್ತಿ ಆಗ್ತಿದೆ. ಅಂಕಿಅಂಶಗಳನ್ನ ನೀವು ನೋಡಿದ್ರೆ ನಾವು ಡ್ರಗ್ ಅಂಡ್ ಡ್ರೈವ್ ಅಲ್ಲಿ ಎಷ್ಟು ಮಾಡಿದ್ದೇವೆ ಅಂತ ಬೇಕಾದ್ರೆ ಅನಿಸಿಕೆ ಹೇಳಿಕೊಟ್ಟಿಕ್ಕೆ ಹೇಳ್ತೇನೆ. ಬಟ್ ನಮ್ಮ ಒಂದು ಇದರಲ್ಲಿ ನೋಡುವಾಗ ದಿ ನಂಬರ್ ಆಫ್ ಪರ್ಸನ್ಸ್ ಹೂ ಆರ್ ಫೌಂಡ್ ಡ್ರಂಕ್ ಅಂಡ್ ಡ್ರೈವಿಂಗ್ ಈಸ್ ಕಮಿಂಗ್ ಡೌನ್. ನಾವು ಮುಂಚೆ 1000 ಜನ ಮಾಡಿದ್ರೆ ಸುಮಾರು 300 ಜನ ಸಿಗ್ತಾ ಇತ್ತು ಅಂದ್ರೆ ಈಗ 150 ಜನ ಸಿಗ್ತಾ ಇದ್ದಾರೆ. ಆ ರೀತಿಯಲ್ಲಿ ದಿ ಓವರಾಲ್ ದಿಸ್ ಈಸ್ ಕಮಿಂಗ್ ಡೌನ್. ಬಟ್ ಆದ್ರೂ ಕೂಡ ನೀವು ಹೇಳಿದ ಹಾಗೆ ಬೆಂಗಳೂರು ನಗರದಲ್ಲಿ ಈ ರೀತಿಯ ಡ್ರಂಕ್ ಅಂಡ್ ಡ್ರೈವಿಂಗ್ಗೆ ನಾವು ಅವಕಾಶ ಮಾಡಿಕೊಡೋದ್ರಿಂದ ರೆಗ್ಯುಲರ್ ಆಗಿ ಮತ್ತು ಸರ್ಪ್ರೈಸ್ ಎರಡೂ ರೀತಿಯಲ್ಲಿ ಕೂಡ ಚೆಕಿಂಗ್ ಅನ್ನ, ಜೊತೆಗೆ ನೈಟ್ ರೌಂಡ್ ನಲ್ಲಿ ಪೊಲೀಸ್ ನೈಟ್ ರೌಂಡ್ ನಲ್ಲಿ ಎಲ್ಲೆಲ್ಲಿ ನಮ್ಮ ಲಾರ್ಡ್ ಪೊಲೀಸರು ಈ ಚೆಕ್ ಪೋಸ್ಟ್ ಗಳನ್ನ ಹಾಕಿರ್ತಾರೆ ರಾತ್ರಿ ಹೊತ್ತಲ್ಲಿ, ಅಲ್ಲಿ ಈ ಟ್ರಾಫಿಕ್ ಪೊಲೀಸರ ಸಹಾಯವನ್ನು ಕೂಡ ತಗೊಂಡು ಅಲ್ಲಿಯೂ ಕೂಡ ಈ ರೀತಿಯ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕ್ ಮಾಡಲಿಕ್ಕೆ